ಹ್ಮ್. ಅಂಡ್ ದರ್ಶನ್ ಅವ್ರ ಬಗ್ಗೆ ಅಂತೂ ಹೇಳಿದ್ರಿ. ಈಗ ಸುದೀಪ್ ಅವ್ರ ಬಗ್ಗೆ, ಅವರ ಒಡನಾಟದ ಬಗ್ಗೆ, ಅವರಲ್ಲಿ ನೀವು ಮೊನ್ನೆ ಬರ್ತ್ಡೇಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ. ಏನಾದ್ರು ಹೇಳೋದಾದ್ರೆ? ಅದೇ ಸರ್, ನನಗೆ ಫಸ್ಟ್ ನನಗೆ ದಿನಕರ್ ಸರ್ ಪರಿಚಯ ಮಾಡಿದ್ರು. ಹ್ಮ್. ಸುದೀಪ್ ಸರ್ನ ನನಗೆ ಪರಿಚಯ ಮಾಡಿಸಿ, ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಂತೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಹ್ಮ್. ರೈಟ್ ಫ್ರಮ್ KCC ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲಾ ಸೀಸನ್ KCCನೂ ಆಡಿದ್ದೀನಿ. ಆಮೇಲೆ ಆಲ್ಮೋಸ್ಟ್ ನಾನು ಅಲ್ಲಿ ಚೆನ್ನಾಗಿ ಆಡಿದ್ರಿಂದ ಹ್ಮ್. CCLಗೂ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು ಸರ್. ಹ್ಮ್ 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 ಹ್ಮ್. ನಾನು ಆ ಸೀಸನ್ ಚೆನ್ನಾಗಿ ಆಡಿದ್ದೆ. Okay. KCCಲಿ ಆಕ್ಚುಲಿ ಕ್ರಿಸ್ ಗೇಲ್ ಮತ್ತೆ ಸುದೀಪ್ ಸರ್ ಅಪೋಸಿಟ್ ಟೀಮು. ಹ್ಮ್. ನಾನು ಸುದೀಪ್ ಅಣ್ಣಂಗೂ ಮತ್ತೆ ಕ್ರಿಸ್ ಗೇಲ್ಗೂ ಬೌಲಿಂಗ್ ಮಾಡೋ ಅಂತ ಒಂದು ಅವಕಾಶ. ಅಪೋಸಿಟ್ ಟೀಮ್ ಅಲ್ಲಿ ಇದ್ದೆ ನಾನು ಅವಾಗ ತುಂಬಾ ಚೆನ್ನಾಗಿ ಓವರ್ ತುಂಬಾ ಚೆನ್ನಾಗಿ ಮಾಡಿದ್ದೆ. ನಾನು ಆಲ್ಮೋಸ್ಟ್ ಕ್ರಿಸ್ ಗೇಲ್ ಅವ್ರ ವಿಕೆಟ್ ತಗೊಂಡ್ಬಿಟ್ಟಿದ್ದೆ. ನಾನು ಹಾ. ಒಂದು ಕ್ಯಾಚ್ ಡ್ರಾಪ್ ಆಗ್ಬಿಡ್ತು ಹಾ. ಲಾಂಗ್ ಆಫ್ ಅಲ್ಲಿ. ಹಾ. ಸುದೀಪ್ ಸರ್ಗೂ ನಾನು ಚೆನ್ನಾಗಿ ಬೌಲಿಂಗ್ ಮಾಡಿದ್ದೆ. ಹ್ಮ್. ಸೊ ಅವಾಗ ಇನ್ನೊಂದು ರಾಜ್ ಕಪ್ ಅಂತ ಮಾಡಿದ್ರು ಆ ಸೀಸನ್. ಆ ಹ್ಮ್. ಸೀಸನ್ ವಿನ್ನರ್ಸ್ ಆಗಿದ್ವಿ ನಾವು. ಹ್ಮ್. ಸಮೃದ್ಧಿ ಅಂತ ಹ್ಮ್. ಒಂದು ಟೀಮಲ್ಲಿ ಆಡಿದ್ದೆ ನಾನು. ಹ್ಮ್ ಹ್ಮ್. ಆ ಸೀಸನ್ ವಿನ್ನರ್ಸ್ ನಾವು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ನಾನು. ಹ್ಮ್. ಆಲ್ಮೋಸ್ಟ್ 2 ಮ್ಯಾನ್ ಆಫ್ ದ ಮ್ಯಾಚ್. ಆಮೇಲೆ ಇಲ್ಲಿ ನಾವು ಲೀಗ್ ಮ್ಯಾಚ್ ಅಲ್ಲಿ ಗೆದ್ರೆ ಮಾತ್ರ ನಾವು ದುಬೈಗೆ ಹೋಗೋದು ಅಂತ ಇತ್ತು. ಹ್ಮ್. ನಾನು ಇಲ್ಲಿ ಅದ್ಭುತವಾಗಿ ಹ್ಯಾಟ್ರಿಕ್ 6 ವಿಕೆಟ್ಸ್ ಎಲ್ಲ ತಗೊಂಡು ಹ್ಮ್. ಆ ಸೀಸನ್ ತುಂಬಾ ಚೆನ್ನಾಗಿ ಆಡಿದ್ರಿಂದ ಸರ್ ಕಾಲ್ ಮಾಡಿ CCLಗೂ ಜಾಯಿನ್ ಮಾಡಿಸಿದ್ರು. ಹ್ಮ್. ಸೊ ಅಲ್ಲಿಂದ 3 ಸೀಸನ್ ಕ್ರಿಕೆಟ್ ಆಡಿದೆ ನಾನು CCL. ಹ್ಮ್. ಸರ್ ಇದುವರೆಗೂ ನಾನು ದರ್ಶನ್ ಸರ್ ನೋಡಿದ್ದೀನಿ, ಸುದೀಪ್ ಸರ್ ನೋಡಿದ್ದೀನಿ. ಐ ಥಿಂಕ್ 2 ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಕ್ಯಾರೆಕ್ಟರ್ ಇರುವಂತ ಸೂಪರ್ ಸ್ಟಾರ್ಗಳ ಜೊತೆ ನಾನು ಹ್ಮ್. ಕೆಲಸ ಮಾಡಿದ್ದೀನಿ, ಕ್ರಿಕೆಟ್ ಆಡಿರೋದ್ರಿಂದ ಐ ಥಿಂಕ್ ನಾನು ತುಂಬಾ ಬ್ಲೆಸ್ಡ್. ತುಂಬಾ ಹ್ಮ್. ಜನಕ್ಕೆ ಈ ಭಾಗ್ಯ ಸಿಗಲ್ಲ. ಹೌದು. ಇಲ್ಲ ಸರ್ ಜೊತೆ ಕ್ಲೋಸ್ ಇದ್ರೆ ಇಲ್ಲಿ ಹ್ಮ್. ಅಷ್ಟಕ್ಕಷ್ಟೇ, ಇಲ್ಲಿ ಕ್ಲೋಸ್ ಇದ್ರೆ ಅಲ್ಲಿ ಅಷ್ಟಕ್ಕಷ್ಟೇ ಅಂತ ಹೇಳಿದ್ರೆ, ಸರ್ ಇದುವರೆಗೂ ಸರ್ಗೂ ಗೊತ್ತಿರುತ್ತೆ. ಹ್ಮ್. ಆಬ್ವಿಯಸ್ಲಿ ಆ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದ ಅವರು ಎಲ್ಲ ಕ್ಲೋಸ್ ಇರ್ತಾರೆ ಹ್ಮ್. ಅನ್ನೋದು ಗೊತ್ತಿರುತ್ತೆ. ಅವ್ರು ಒಂದಿನಕ್ಕೂ ನನ್ನ ಬಗ್ಗೆ, ದರ್ಶನ್ ಸರ್ ಬಗ್ಗೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಿರ್ಲಿಲ್ಲ, ಏನು ಕೇಳ್ತಿರ್ಲಿಲ್ಲ. ಹ್ಮ್. ಇವ್ರಿಗೂ ಗೊತ್ತಿತ್ತು ಅವಾಗ. ಹ್ಮ್. ಸೊ ಕೋಇನ್ಸಿಡೆನ್ಸ್ಲಿ ಹೆಂಗಿರ್ತಿತ್ತು ಅಂದ್ರೆ ನಮ್ಗೆ ಅವಾಗ, ಅಯ್ಯೋ ಹೆಂಗಪ್ಪ ಇದು, ಹೆಂಗ್ But ಬ್ಯಾಲೆನ್ಸ್ ಮಾಡ್ಬೇಕು ಹೆಂಗ್ ಅಂತ. ಬ್ಯಾಲೆನ್ಸ್ ಮಾಡ್ಬೇಕು ಹಾ. ನಮ್ಮಲ್ಲಿತ್ತು. ಹಾ. ಬಟ್ ಅವರಲ್ಲಿ ಯಾವತ್ತೂ ಅದಿರ್ಲಿಲ್ಲ. ಹಾ. CCL ಗೆ ನಾವು ಟ್ರಾವೆಲ್ ಮಾಡ್ಬೇಕು. ಹ್ಮ್. ಇಲ್ಲಿ ಐ ಥಿಂಕ್ ಹೈದ್ರಾಬಾದ್ಗೆ ಅನ್ಸುತ್ತೆ. ಹ್ಮ್. ಅವಾಗ ದರ್ಶನ್ ಸರ್ದು ಬರ್ಡೇ. ಹ್ಮ್. ನಾನು ಹೇಳ್ತಿರೋದು 3 years ಬ್ಯಾಕ್ ಐ ಗೆಸ್. 3 ವರ್ಷಗಳಿಂದ. ಇಲ್ಲಿ ಬೆಳಗ್ಗೆ ಸಂಜೆ ಫ್ಲೈಟ್, ಹ್ಮ್. ಮಧ್ಯಾಹ್ನ ಫ್ಲೈಟ್ ನಮ್ದು. ಹ್ಮ್. ಬೆಳಗ್ಗೆ ಹೋಗಿ ದರ್ಶನ್ ಸರ್ ಬರ್ಡೇ ಮುಗಿಸ್ಕೊಂಡು, ನಾನು ಯೂಶಲಿ ಅವ್ರು ನಮ್ಗೆ ಅಷ್ಟು ಸಹಾಯ ಮಾಡಿರೋದಕ್ಕೆ ನಾವೊಂದು ದುಡ್ಡಂತೂ ಕೊಡಕ್ಕಾಗಲ್ಲ. ಹ್ಮ್. ನಂದೊಂದು ವಾಡಿಕೆ ಏನಂದ್ರೆ ಪ್ರತಿ ಬರ್ಡೇಗೆ ಏನ್ ಮಾಡ್ತೀನಿ, ಅಲ್ಲಿ ಬ್ಲಡ್ ತಗೊಂತಾರಲ್ಲಿ, ಹ್ಮ್. ಬ್ಲಡ್ ಕ್ಯಾಂಪ್ ತರ ಮಾಡ್ತಾರಲ್ಲಿ. ನಾನು ಯಾರಿಗೂ ಹೇಳಿಲ್ಲ ಅದನ್ನ. ಹ್ಮ್. ನಾನು ನನ್ನ ಫ್ರೆಂಡ್ ಇಬ್ರು ಹೋಗ್ತೀವಿ ಅವಾಗ್ಲು. ಹ್ಮ್. ಅವ್ರು ನಮಗ್ ಮಾಡಿರೋ ಸಹಾಯಕ್ಕೆ ಋಣವಾಗಿ ಪ್ರತಿಯೊಂದು ದರ್ಶನ್ ಅವರ ಬರ್ತ್ಡೇಗುನು. ಪ್ರತಿ ಬರ್ಡೇಗೂ ಹ್ಮ್. ನಾನು ಹೋಗ್ತೀನಿ. ಅವ್ರು ವಿಸಿಟ್ ಹಾಕ್ಬಿಟ್ಟು ಮಾತಾಡ್ಸ್ಬಿಟ್ಟು, ಅಲ್ಲೊಂದು 10 ನಿಮಿಷ ಇದ್ಬಿಟ್ಟು ವಾಪಸ್ ಬರ್ತಾ, ನಾವು ಬ್ಯಾಕ್ ಸೈಡ್ ಬರ್ತಾ ಅಲ್ಲೊಂದು ಬ್ಲಡ್ ಕ್ಯಾಂಪ್ ಮಾಡ್ತಾರಲ್ಲಿ. ಹ್ಮ್. ಅಲ್ಲಿ ಬಂದು ಒಂದು ಬಾಟಲ್ ಬ್ಲಡ್ ಕೊಟ್ಟು ನಾನು ಅಲ್ಲಿಂದ ಮತ್ತೆ CCL ಟ್ರಾವೆಲ್ ಮಾಡೋದು ಇಲ್ಲಿಂದ. ಹ್ಮ್. ಸೊ ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಂಡು ಅಲ್ಲಿ ಹೋಗಿರ್ತೀವಿ. ಹ್ಮ್. ಮತ್ತೆ ಅಲ್ಲೇ ಕ್ರಿಕೆಟ್ ಅಲ್ಲಿ ನಡೀತಾ ಇರುತ್ತೆ ನಮ್ಗೆ. ಐ ಥಿಂಕ್ ನಾವೇನಂದ್ರೆ ನಾವು ಅವ್ರ ಜೊತೆ ಅಷ್ಟು ಚೆನ್ನಾಗಿ ನಡ್ಕೊಂಡಿರೋದ್ರಿಂದ ಹ್ಮ್. ನಮ್ಮನ್ನ ಇದುವರೆಗೂ ಅಲ್ಲಿ ಇಟ್ಕೊಂಡಿದ್ದಾರೆ. ಹ್ಮ್. ಇಲ್ಲಾಂದ್ರೆ ಗೇಟ್ ಪಾಸ್ ಕೊಟ್ಬಿಟ್ಟಿರೋರು. ಆಮೇಲೆ ಸುಮಾರು ಜನ ಆಲ್ರೆಡಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಹೌದು. ನಾನು ಇವತ್ತವರೆಗೂ ಏನು ಕೇಳಿಲ್ಲ ಸರ್. ಇವನ್ ದರ್ಶನ್ ಸರ್ ಹತ್ರ ಆಗ್ಲಿ, ಹ್ಮ್. ಸುದೀಪ್ ಸರ್ ಹತ್ರನಾಗ್ಲಿ, ನಾನು ಇಷ್ಟು 5-6 ವರ್ಷದಿಂದ ನಾನು ಜೊತೆಲಿದ್ದು CCL KCC ಇದ್ರು, ಇದುವರೆಗೂ ನಿಮ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಅಂತ ಸುದೀಪ್ ಸರ್ನ ಆಗ್ಲಿ, ಹ್ಮ್. ಅಥವಾ ನನಗೆ ಬಿಗ್ ಬಾಸ್ ಕಳಿಸಿ, ಬಿಗ್ ಬಾಸ್ಗೆ ಒಂದು ಮಾತು ಹೇಳಿ ಅಂತ ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ನಾನು ಕೇಳಿಲ್ಲ. ಹ್ಮ್. ನನ್ನನ್ನ ಒಬ್ಬ ಕಲಾವಿದ ಅಂತ ಹೇಳ್ಬಿಟ್ಟು, ಪ್ರೊಫೈಲ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಕರೆದು ಹ್ಮ್. ಅಂತ ಒಂದು ಸ್ಥಾನ ಕೊಟ್ಟು ಅವ್ರ ಟೀಮಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ ಅಂದ್ರೆ, ಹ್ಮ್. ಎಲ್ಲೋ ಹಳ್ಳಿಲಿ ಕ್ರಿಕೆಟ್ ಆಡ್ತಿದ್ದವ್ರನ್ನ ಇವತ್ತು ಇಂಟರ್ನ್ಯಾಷನಲ್ ಗ್ರೌಂಡ್ಸ್ಗಳಲ್ಲಿ, ದೊಡ್ಡ ದೊಡ್ಡ ಗ್ರೌಂಡಲ್ಲಿ ಕರ್ಕೊಂಡು ನಮ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ಮಿಸ್ಯೂಸ್ ಮಾಡ್ಕೊಂಬಾರ್ದು. ಒಂಥರ ಲಕ್ಕಿನೇ ಅಲ್ವಾ? ನೀವ್ ಹೇಳ್ದಂಗೆ ಹಳ್ಳಿಲಿ ಕ್ರಿಕೆಟ್ ಆಡ್ಕೊಂಡಿದ್ದಂತವ್ರ ಹ್ಞೂ ಸರ್. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ. ಸರ್ ಲೆದರ್ ಬಾಲ್ ಹೆಂಗಿರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ಹಾ. ನಾವೆಲ್ಲ ಟೆನ್ನಿಸ್ ಪ್ಲೇಯರ್ಸ್ಗಳು ನಾವು. ಓಕೆ. ಟೆನ್ನಿಸ್ ಆಡ್ಕೊಂಡು ಶಾರ್ಟ್ ಬೌಂಡ್ರಿಗಳು ಆಡ್ತಿದ್ ನಾವೆಲ್ಲ ಹ್ಮ್. ಅವಾಗ. ಅಲ್ಲಿ ಆಡ್ತಿದ್ದವರು. ಹ್ಮ್. ಇಲ್ಲಿ ಬಂದ್ಮೇಲೆ ದಿನಕರ್ ಸರ್ ಒಂದು ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತ ಮಾಡಿದ್ರು ಅವಾಗ. ಹ್ಮ್. ಅವ್ರ ಜೊತೆ ಆಡಿದ್ದೆ, ತುಂಬಾ ಚೆನ್ನಾಗಿ ಆಡಿದ್ದೆ ಅಲ್ಲಿ. ಹ್ಮ್. ಅವ್ರು ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ಲೆದರ್ ಬಾಲ್ KCC ಬಿಟ್ಬಿಟ್ರು. ಲೆದರ್ ಬಾಲ್ ಫಸ್ಟ್ ಟೈಮ್ ನೋಡ್ತಿರೋದು ನಾವು ಅವಾಗ. ಹಾ. ಬಟ್ ಸ್ಕಿಲ್ ಇತ್ತು ಆಡ್ಬೇಕು ಅಂತ. ಅದನ್ನ ನಾವು ಫಸ್ಟ್ ಸೀಸನ್ ನಾನು ವಾಟರ್ ಬಾಯ್, ಹ್ಮ್. ಸೆಕೆಂಡ್ ಸೀಸನ್ ಪ್ಲೇಯಿಂಗ್ 11 ಬಂದೆ. ಹ್ಮ್. 3ನೇ ಸೀಸನ್ಗೆ ಆಲ್ರೆಡಿ CCL ಸೆಲೆಕ್ಟ್ ಆದೆ. ಹ್ಮ್. ವೆರಿ ಬ್ಲೆಸ್ಡ್ ಸರ್. ಚಿನ್ನಸ್ವಾಮಿ ನಾನು ಯಾವತ್ತೂ ನನ್ನ ಮ್ಯಾಚೇ ನೋಡಿಲ್ಲ. ಹ್ಮ್. ಚಿನ್ನಸ್ವಾಮಿ ಒಳಗಡೆ ಹೆಂಗಿರುತ್ತೆ ಅಂತಾನೆ ಗೊತ್ತಿಲ್ಲ. ಹ್ಮ್. ನನ್ನ ಡೆಬ್ಯೂ CCL ಮ್ಯಾಚ್ ಅಲ್ಲಿ ಚೆನ್ನೈ ಮೇಲೆ ಡೆಬ್ಯೂ ನಂದು. ಹಾ. ಇಮ್ಯಾಜಿನ್, ನಾನು ಒಂದಿನೂ ಗ್ರೌಂಡ್ ನೋಡದೆ ಇದ್ದವನು, ಚೆನ್ನೈ ಮೇಲೆ ಅಪೋನೆಂಟ್, ಹ್ಮ್. ನನ್ನ ಡೆಬ್ಯೂ ಮ್ಯಾಚ್ ಅವ್ರ ಮೇಲೆ ಬೌಲಿಂಗ್. ಹೆಂಗಿರುತ್ತೆ ಪ್ರೆಷರ್ ನಿಮ್ಗೆ? ಹೌಸ್ಫುಲ್ ಕ್ರೌಡ್ ಅವತ್ತು. ಹ್ಮ್. ಸ್ಟೇಡಿಯಂ ಫುಲ್ ಹೌಸ್ ಅವತ್ತು. ಆ ಎಕ್ಸ್ಪೀರಿಯನ್ಸ್ ಬೇರೆ. ಹ್ಮ್. ಅದಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ಬೇಕು ಸರ್. ನನ್ಗೆ ಆ ಒಂದು ಕೃತಜ್ಞತೆ ಇವತ್ತಿಗೂ ಇದೆ. ಅವ್ರನ್ನ ಅಣ್ಣನ ಥರನೇ ಪೂಜ್ಯ ಭಾವದಲ್ಲಿ ಇದ್ದೀನಿ. ಅವರು ನಮಗೆ ಏನು ಸಿನಿಮಾಗೆ ಏನು ಸಪೋರ್ಟ್ ಬೇಕೋ ಅದು ಮಾಡ್ತಾರೆ. ಬಟ್ ನಾನು ಯಾವತ್ತೂ ಅವ್ರ ಹತ್ರ ನನಗೆ ಕ್ಯಾರೆಕ್ಟರ್ ಕೊಡಿ ಅಂತ ಮಿಸ್ಯೂಸ್ ಮಾಡ್ಕೊಳೋದಾಗಲಿ, ಅಥವಾ ಇನ್ನೊಂದಿನ ಬಿಗ್ ಬಾಸ್ ಕಳಿಸಿ ಅಂತ ಮಿಸ್ಯೂಸ್ ಮಾಡ್ಕೊಳೋದಾಗಲಿ, ಆ ಥರ ಇದುವರೆಗೂ ನಾನು ಮಾಡಿಲ್ಲ. ಈಗ ಬಿಗ್ ಬಾಸ್ ಅಂದ ತಕ್ಷಣ ನೀವು ಹೇಳಿದ್ರಿ ಹ್ಮ್.
ಪ್ರತಿಯೊಂದು ವರ್ಷನೂ ಬರ್ತಾನೆ ಇರುತ್ತೆ. ನೀವು ಕಲರ್ಸ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಅದ್ರ ಜೊತೆಗೆ ಸಾಕಷ್ಟು ಶೋಗಳಲ್ಲಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಒಂದು 6-7 ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಂಡಿರ್ತೀರಾ ಕಲರ್ಸ್ ಅಲ್ಲಿ. ಸೊ ನಿಮ್ಗೆ ಅವಕಾಶ ಬಂದಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್, ಅನಿಸಿಕೆ. ಇಲ್ಲ ಅಂದ್ರೆ ಅಫಿಷಿಯಲಿ ನನ್ಗೇನು ಈ ವರ್ಷ ಇನ್ನು ನನ್ಗೇನು ಅಫಿಷಿಯಲಿ ನನ್ಗೇನು ಬಂದಿಲ್ಲ. ಬಟ್ 2 years ಬ್ಯಾಕ್ ಒಂದ್ಸಲಿ ನಾನು ಹೋಗ್ಬೇಕಿತ್ತು. ಆ ಟೈಮಲ್ಲಿ ಒಂದ್ಸಲಿ ಕೇಳಿದ್ರು. ಬಟ್ ಅದೇ ಟೈಮಲ್ಲಿ ಏನಾಯ್ತು, ನಾನು ಬೇರೆ ಸಿನಿಮಾ ಒಪ್ಕೊಂಡಿದ್ರಿಂದ ಆ ಸೀಸನ್ ಹೋಗಕ್ಕಾಗ್ಲಿಲ್ಲ. ಲಾಸ್ಟ್ ಸೀಸನ್ ಏನಾಯ್ತು, ಆಗ್ತಾನೆ ರಾಜಾರಾಣಿ ಅನ್ನೋ ಒಂದು ಶೋ ಮುಗಿಸಿದ್ದೆ ಕಲರ್ಸ್ ಕನ್ನಡದಲ್ಲಿ. ಸೊ ಅವಾಗ ಇಮಿಡಿಯೇಟ್ ನಾನು ವರ್ಣ ಸಿನಿಮಾಗೂ ಸೈನ್ ಮಾಡಿದ್ದೆ, ಮತ್ತೆ ಉದಯ್ ಟಿವಿ ಶಾಂತಿನಿವಾಸ ಮಾಡ್ತೀನಿ, ಎರಡಕ್ಕೂ ಸೈನ್ ಮಾಡಿದ್ದೆ. ಸೊ ಅವಾಗ್ಲೂ ನಾನು ಅವಾಗ ತಾನೇ ಒಪ್ಕೊಂಡಿದ್ದೀನಿ, ಸಡನ್ ಆಗಿ ಹೆಂಗ್ ಹೋಗುತ್ತೆ. ಸೊ ಆ ಟೈಮು ನಾನೇನು ಟ್ರೈ ಮಾಡಕ್ ಹೋಗಿಲ್ಲ. ಗೊತ್ತಿಲ್ಲ, ಮುಂದೆ ಒಂದಿನ ಬಂದ್ರೆ ನೋಡೋಣ. ಈ ವರ್ಷ ಏನ್ ಸದ್ಯಕ್ಕೆ ನನಗೇನು ಅಫಿಷಿಯಲಿ ಏನ್ ಫೋನ್ ಬಂದಿಲ್ಲ. ನಾನು ಲವ್ ಮಾಡ್ತೀನಿ ಆ ಶೋನ, ಇಷ್ಟಪಡ್ತೀರಾ? 100% ಸರ್, ಇಷ್ಟಪಡ್ತೀನಿ. ಆಮೇಲೆ ತುಂಬಾ ದೊಡ್ಡ ವೇದಿಕೆ. ಐ ಥಿಂಕ್ ಇವಾಗ ಏನ್ ಪಾಪ್ಯುಲಾರಿಟಿ ಇದೆ, ಇಮ್ಮಿಡಿಯೇಟ್ ಒಂದ್ ವಾರದಲ್ಲಿ ಡಬಲ್ ಆಗೋ ಅಂತ ವೇದಿಕೆ. ಇದನ್ನ ಯಾರು ಬೇಡ ಅಂತ ಹೇಳ್ತಾರೆ? ಸೊ ಗೊತ್ತಿಲ್ಲ, ನಾವು ಒಂದಿನ ಬಂದ್ರೆ ಹೋಗೋಣ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹೋದ್ರೆ ಗೆದ್ದು ಬನ್ನಿ. ಖಂಡಿತ ಸರ್. ಓಕೆ, ಈಗ ನನ್ಗೆ ಇನ್ನೊಂದು ಕ್ವಶನ್ ಇದೆ. ಈ ಕಡೆ ಸುದೀಪ್ ಸರ್ನು ಹತ್ರದಿಂದ ನೋಡಿದ್ರ, ಈ ಕಡೆ ದರ್ಶನ್ ಸರ್ನು ಹತ್ರದಿಂದ ನೋಡಿದ್ರ. ಒಂದ್ ಕಾಲದಲ್ಲಿ ಅಂಬಿ ಮತ್ತೆ ವಿಷ್ಣು ಅವರನ್ನ ನಾವು ನೋಡ್ತಿದ್ದಿದ್ವಿ. ಅವರಿಬ್ಬರ ಸ್ನೇಹ ಅಂತಂದ್ರೆ ಇಡೀ ಕರ್ನಾಟಕಕ್ಕೆನೆ ಒಂಥರ ಇನ್ಸ್ಪಿರೇಷನ್. ನೀವು ಅವರಿಬ್ಬರ ಸ್ನೇಹದ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಒಂದಾದ್ರೆ, ಯಾಕಂದ್ರೆ ಒಂದೇ ವೇದಿಕೆಯಲ್ಲಿ ಅವರಿಬ್ರನ್ನ ನೀವು ನೋಡಿದ್ರ ಚಿಂಗಾರಿ ಆಡಿಯೋ ಲಾಂಚ್ ಟೈಮ್ ಅಲ್ಲಿ. ಸೊ ಅವರವರ ಮನಸ್ತಾಪಗಳು ಏನೇನ್ ಬಂತೋ ಗೊತ್ತಿಲ್ಲ, ಬಟ್ ಬೇರೆ ಬೇರೆ ಆಗಿದ್ದಾರೆ. ಬಟ್ ಮತ್ತೆ ಒಂದಾಗ್ಬೇಕು ಅಂತ ಈ ಕಡೆ ಕಿಚ್ಚನ ಅಭಿಮಾನಿಗಳಾಗಿರ್ಬೋದು, ಈ ಕಡೆ ದಾಸನ ಅಭಿಮಾನಿಗಳಾಗಿರ್ಬೋದು ಕಾಯ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ನೀವು ಇಬ್ರ ಜೊತೆ ಒಡನಾಟವನ್ನ ಇಟ್ಕೊಂಡಿರೋದ್ರಿಂದ? ಅದೇ ಸರ್ ಇಬ್ರು ಜೊತೆಲಿದ್ದಾಗ ಚಿಂಗಾರಿ ಆಡಿಯೋ ಟೈಮಲ್ಲಿ ಇಬ್ರು ಒಟ್ಟಿಗೆ ನೋಡಿದ್ದೀನಿ ನಾನು. ಅದಾದ್ಮೇಲೆ ನಾನು ಮತ್ತೆ ಆಲ್ಮೋಸ್ಟ್ ಸಪ್ರೇಟ್ ಆದ್ಮೇಲೆ ನಾನು ನೋಡಿದ್ದು. ಸೊ ನಾನು CCL ಬೇರೆ ಪ್ಲೇಯರ್ಸ್ ಗಳೆಲ್ಲ ಹೇಳಿದ್ದೆಲ್ಲ ಕೇಳಿದೀನಿ. ಯಾಕಂದ್ರೆ ದರ್ಶನ್ ಸರ್ನು ಒಂದ್ ಟೈಮಲ್ಲಿ CCL ಅಲ್ಲಿ ಆಡ್ತಿದ್ರಲ್ಲ. ಅವಾಗ ಇಬ್ರು ಇದ್ದಿದ್ದು ಫ್ರೆಂಡ್ಶಿಪ್ ಆಗಿರ್ಬೋದು, ಡ್ರೈವ್ಸ್ ಹೋಗ್ತಿದ್ದಾಗಿರ್ಬೋದು, ಫಾರ್ಮ್ ಹೌಸ್ ಗಳಿಗೆ ಹೋಗ್ತಿದ್ದಾಗಿರ್ಬೋದು, ಅವರೆಲ್ಲ ಶೇರ್ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ವಿಡಿಯೋಸ್ಗಳು ಕೂಡ ನೋಡಿದೀವಿ ನಾವು. ಹೌದೌದು ಸರ್, ಇಬ್ರು ದೊಡ್ಡ ಸೂಪರ್ ಸ್ಟಾರ್ಗಳು ಒಂದಾದ್ರೆ ಅದಕ್ಕಿಂತ ಖುಷಿ ಇನ್ನೇನು ಸರ್? ಅದಕ್ಕಿಂತ ಇನ್ನೇನು, ಅದೊಂದು ಸೆಲೆಬ್ರೇಷನ್ ಅಲ್ವಾ ಅದು. ನಾನು ನಾನೊಬ್ಬ ಕಲಾವಿದ ಅನ್ನೋದೊಂದು ಬಿಟ್ಟು ಫ್ಯಾನ್ ಬಾಯ್. ನಮ್ಗೆ ಮುಂಚೆ ಇಬ್ರು ಸೂಪರ್ ಸ್ಟಾರ್ಗಳು ಒಟ್ಟಿಗೆ ಬಂದು ಚೆನ್ನಾಗಿದ್ದು ಖುಷಿಯಾಗಿದ್ರೆ ತುಂಬಾ ಖುಷಿ ಪಡ್ತೀನಿ ನಾನು. ಅದು ಆಗುತ್ತೆ, ಆಗ್ಲಿ. ವೇಟ್ ಮಾಡ್ತಿದ್ದೀರಾ? ಖಂಡಿತ ಸರ್, ಅದ್ರಲ್ಲಿ ಏನು ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ. ಖುಷಿ ಅಲ್ವಾ ನಮ್ಗೆ. ಏನಾದ್ರು ಅವರನ್ನ ಈಗ ನೀವೇ ಹೇಳ್ತಿದ್ರಿ, ರೈಡಿಂಗ್ ಆಗಿರ್ಬೋದು ಅಥವಾ ಅವ್ರು ಮಾಡ್ತಿದ್ದಂತಹ ಒಂದಷ್ಟು ಫನ್ ಮೂಮೆಂಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರು ಒಂದಷ್ಟು ಶೇರ್ ಮಾಡೋದಾದ್ರೆ ನಿಮಗ್ ಗೊತ್ತಿರುವಂತ? ಇಲ್ಲ, ನಾನು ಅಂದ್ರೆ ಆಲ್ರೆಡಿ ನಾನು ಎಂಟ್ರಿ ಆಗೋ ಟೈಮ್ಗೆ ಆಲ್ರೆಡಿ ದರ್ಶನ್ ಸರ್ CCL ಆಡ್ತಿರ್ಲಿಲ್ಲ. ನಾನು ಹೋಗಿದ್ದ ಟೈಮ್ ಅಷ್ಟರಲ್ಲಿ ಆಲ್ರೆಡಿ ಮುಂಚೆ ಆಡ್ತಿದ್ರು. ಸೊ ನನ್ಗೆ ಅಷ್ಟು ಇನ್ ಡೀಟೇಲ್ ಗೊತ್ತಿಲ್ಲ. ನಾನು ವಿಡಿಯೋಸ್ಗಳು ನೋಡಿದೀನಿ, ಅಥವಾ ನಮ್ಮ ಇವ್ರು ಯಾರು ಧರ್ಮ ಕೀರ್ತಿ ಅವ್ರು ಯಾವಾಗಲೂ ಸಿಕ್ಕಿದ್ರೆ, ನಮ್ಮ ರವಿಚೇತನ್ ಅವರು ಸಿಕ್ಕಿದ್ರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿರ್ತಾರಲ್ಲ, ಅವಾಗ ಕೇಳಿರೋದಷ್ಟೇ. ಸಖತ್ ಮಜಾ ಮಾಡ್ತಿದ್ರಂತೆ ಓಡಾಡ್ಕೊಂಡು ಸಖತ್ತಾಗಿ. ಅಂದ್ರೆ ಅವಾಗ ಸುದೀಪ್ ಸರ್ ಜೊತೆ ದರ್ಶನ್ ಸರ್ ಗ್ರೌಂಡ್ ಅಲ್ಲಿ ಇದ್ರೆ ಅದು ವೈಬ್ರೇಷನ್ ಬೇರೆ ಇರ್ತಿದ್ದ. ಆಡಿಯನ್ಸ್ ಗಳು ಎಲ್ರು ಕಿರ್ಚೋದು, ಕೂಗೋದು. ನಾವು ವಿಡಿಯೋಸ್ಗಳು ನೋಡಿದೀವಿ, ನಾವು CCL ವಿಡಿಯೋಸ್ಗಳೆಲ್ಲ ನೋಡಿದಾಗ ಸಖತ್ ಎಂಜಾಯ್ ಮಾಡಿದೀವಿ. ನೋಡೋಣ, ಮುಂದೆ ಒಂದಿನ ಆಗ್ಲಿ, ನಾವು ಬೇಡ್ಕೋತೀವಿ. ನಮಗೂ ಮತ್ತೆ ಆಸೆ, ಇವರು ಒಟ್ಟಿಗೆ ಬಂದ್ರೆ ಗ್ರೌಂಡ್ ಅಲ್ಲಿ ಮತ್ತೆ ಬರಂಗಾಗ್ಲಿ, ಆಡಂಗಾಗ್ಲಿ, ಖುಷಿ ಆಗುತ್ತೆ. ಸಕ್ಸಸ್ಫುಲ್ ಜೀವನದಲ್ಲಿ ಬಂದಿರುವಂತಹ ಮೈನ್ ಇಬ್ಬರ ಪಿಲ್ಲರ್ಸ್ ಗಳ ಒಂದು ಲೈಫ್ ಸ್ಟೈಲ್ ಅನ್ನ ನೀವು ತಿಳಿಸ್ಕೊಟ್ರೆ, ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಒಂದಷ್ಟು ಸಕ್ಸಸ್ಫುಲ್ ಜರ್ನಿಯನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.